ಖಂಡಿತ ಪ್ರತಿ ಬೂತಲ್ಲಿ ನಾವು 10 ಜನರನ್ನು ಮಾಡಿದರೆ 2400 ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ 2400 ಜನ ಆದರು. ನಾನು ಟಾರ್ಗೆಟ್ ಕೊಟ್ಟಿರುವುದು 3 ತಿಂಗಳಲ್ಲಿ ಪ್ರತಿ ಬೂತಲ್ಲಿ 10 ಜನ ಯುವಕರನ್ನು ನಾವು ಮಾಡಬೇಕು, 10 ಜನ ಮಹಿಳೆಯರನ್ನು ಮಾಡಬೇಕು. ನಮ್ಮ ಹತ್ರ ಮಹಿಳಾ ಸ್ಟ್ರೆಂತ್ ಭಾರಿ ಕಡಿಮೆ. ನಮ್ಮ ಹತ್ರ ನೋಡಿ 2-2 ಇದ್ದಾರೆ. ನಾನು ಹೇಳುವಂಥದ್ದು ಇಲ್ಲ, ತಪ್ಪು ನಮ್ಮದೇ, ನಿಮ್ಮನ್ನು ನಾನು ದೂರುವಂಥದ್ದಲ್ಲ. ನಾವೆಲ್ಲ ಸೇರಿ ಮಾಡಬೇಕು. ಪಕ್ಷ ಅಂದರೆ ಎಲ್ಲರೂ ಸೇರಿ ಮಾಡುವಂಥದ್ದು. 10 ಜನ ಮಹಿಳೆಯರನ್ನು ಮಾಡಬೇಕು. ಕೆಲವು ಬೂತಲ್ಲಿ ಹೇಳ್ತಾರೆ 10 ಜನ ಮಹಿಳೆಯರು ಸಿಗುವುದಿಲ್ಲ. ಆಯ್ತಪ್ಪ, 5 ಜನ ಮಾಡಿ, ಅನಂತರ ಸೇರಿಸ್ಕೊಂಡು ಹೋಗುವ. ಏನಾದರೂ ಕೆಲಸಕ್ಕೆ ಬರ್ತಾರೆ, ಏನಾದರೂ ವಿಚಾರಗಳಿದ್ರೆ ಅದನ್ನು ಸೇರಿಸುವಂಥ ಕೆಲಸವನ್ನು ಮಾಡುವಾಗ 10 ಜನ ಇನ್ನು ಒಂದು 5-6 ತಿಂಗಳಲ್ಲಿ ನಾವು ಮಾಡ್ಬೋದು. 2400 ಮಹಿಳೆಯರಾಯಿತು, ಖಂಡಿತ ಮಾಡ್ಬೋದು. ಇದನ್ನು ನಾವು ಫಸ್ಟು ಪಕ್ಷ ಕಟ್ಟುವಂಥ ಇದನ್ನು ಬೇಸಿಕ್ ಫೌಂಡೇಶನ್ ನಾವು ಮಾಡದಿದ್ರೆ ಖಂಡಿತ ಇದನ್ನು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಿಮಗೆ ಕಿವಿ ಮಾತು ಹೇಳ್ತೇನೆ, ಚುನಾವಣೆ ಆಗುವಾಗ 2 ತಂಡಗಳಾಗಿದೆ. ಒಂದು ಆ ಭಾಗ, ಇನ್ನೊಂದು ಭಾಗ. ಯಾವ ಭಾಗಗಳು ಇಲ್ಲ, ಅದು ಬರೀ ಆ ಚುನಾವಣೆ ಸಮಯದಲ್ಲಿ ಸೀಮಿತ. ಚುನಾವಣಾ ಸಮಯದಲ್ಲಿ ಮಾತ್ರ ಸೀಮಿತ. ಆನಂತರ ನಾವು ಎಲ್ಲರನ್ನು ಜೊತೆಯಲ್ಲಿ ಸೇರಿಸುವಂಥ ಕೆಲಸಗಳು ಆಗಬೇಕು. ಒಂದು ಆ ಭಾಗ, ಒಂದು ಈ ತಂಡ, ಅದನ್ನು ಖಂಡಿತ ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ನಾವೆಲ್ಲ ಒಂದೇ. ಈ ಚುನಾವಣೆ ಸಮಯದಲ್ಲಿ ಮಾತ್ರ ಅದು ನಮಗೆ ಚುನಾವಣೆಗೆ ಅಲ್ಲಿ ಮೆಂಬರ್ಶಿಪ್ಗಳಾಗಬೇಕು. ಇದಕ್ಕಾಗಿ ಪಕ್ಷ ಇದನ್ನು ಮಾಡಿದ ಹೊರತು ಬೇರೆ ಯಾವುದಕ್ಕೂ ಮಾಡುವಂಥದ್ದಲ್ಲ. ಅದನ್ನು ಜೊತೆಯಲ್ಲಿ ಸೇರಿಸಿಕೊಳ್ಳುವಂಥ ಕೆಲಸ ಮಾಡಬೇಕು. ವಾಟ್ಸಪ್ ಬಗ್ಗೆ ಹೇಳಿದರು, ಒಳ್ಳೆಯ ಕೆಲಸಗಳನ್ನು ಯಾರೂ ಹೇಳುವುದಿಲ್ಲ. ಕೆಟ್ಟ ಕೆಲಸಗಳು ಏನಾದರೂ ಒಂದು ಮಾಡಿದ್ರೆ ಅದಕ್ಕೆ ಸೇರಿಸಿ ಆಗ್ತದೆ. ಮಾತಾಡುವಾಗ ಯಾರಾದರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಯಾರಾದರೂ ನಮ್ಮ ಲೀಡರ್ಗಳ ಬಗ್ಗೆ ಅಂದು ಆ ಥರ ಮಾಡ್ತೇನೆ ಅಂತ ಹೇಳಿದ್ರೆ ನಾವು ಧ್ವನಿ ಕೂಡಿಸುವುದಲ್ಲ, ಎದುರಿಸಬೇಕು. ಒಪ್ಪೋಸಿಟ್ ಉತ್ತರಗಳನ್ನು ಕೊಡಬೇಕು. ಒಪ್ಪೋಸಿಟ್ ಉತ್ತರಗಳನ್ನು ಕೊಡಬೇಕಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳುದು, ನಮಗೆ ಆ ನಾಲೆಜ್ ಇಲ್ಲ ಅಂತ. ನಾವೀಗ ಎಲ್ಲಿಯೂ ಕೂಡ ನೋಡಿ, ನಾನು ಮೊನ್ನೆ ವಲಯಕ್ಕೆ ಹೋಗಿದ್ದೆ, ಫಿರ್ನಿಗೆ ಹೋಗಿದ್ದೆ, ವಲಯ ಮೀಟಿಂಗ್. ಅಲ್ಲಿ ನನ್ನ ಹತ್ರ ಬಂದೊಂದು 6 ಜನ ಅರ್ಜಿ ಕೊಟ್ಟರು. ಪೆನ್ನೆಯಲ್ಲಿ ಇದ್ದಾರೆ ನಮಗೆ ಗೊತ್ತಿಲ್ಲ. 6 ಜನ ನಮಗೆ ಸೈಟ್ ಬೇಕು.